ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎಲ್ಲಾ ವರ್ಗದ ನೌಕರರ, ಪೌರ ಕಾರ್ಮಿಕರ ಅಧಿನಾಯಕ, ಎಲ್ಲಾ ಸಮುದಾಯದ ಶೋಷಿತ ಜನಾಂಗದ ಅಭಿವೃದ್ಧಿಗೆ ನಿರಂತರವಾಗಿ ಹೋರಾಟ ಮಾಡಿ ಸರ್ಕಾರಿ ಸವಲತ್ತುಗಳನ್ನು ಗಿಟ್ಟಿಸಿದ ಪೌರ ಕಾರ್ಮಿಕರ ನಾಯಕ ದೀನ, ದಲಿತರ ದಾರಿದೀಪ, ನಿರುದ್ಯೋಗಿಗಳ ಆಪತ್ಬಾಂಧವ, ಸಫಾಯಿ ಕರ್ಮಚಾರಿಯ ರಾಷ್ಟ್ರೀಯ ನಾಯಕ ಶ್ರೀ ಐಪಿಡಿ ಸಾಲಪ್ಪನವರ 96ನೇ ಜಯಂತ್ಯೋತ್ಸವವನ್ನು ಬಿಬಿಎಂಪಿ ಆವರಣದಲ್ಲಿ ಆಚರಿಸಲಾಗಿತ್ತು. ಶ್ರೀ ಐಪಿಡಿ ಸಾಲಪ್ಪನವರು ಡಿಸೆಂಬರ್ 11, 1929ರಲ್ಲಿ ಬೆಂಗಳೂರಿನ ಜಗಜೀವನ್ ರಾಮ್ ನಗರದಲ್ಲಿ ಪೇದಯ್ಯ ಕುಳ್ಳಮ್ಮ ದಂಪತಿಗೆ ಜನನವಾಗಿದ್ರು. ಐಡಿಪಿ ಸಾಲಪ್ಪನವರು 1992ರಲ್ಲಿ ಖಾದಿ ಕ್ಯಾಪ್ ಧರಿಸಿ ಕ್ವಿಟ್ ಇಂಡಿಯಾ ಮತ್ತು 1947ರಲ್ಲಿ 19ನೇ ವಯಸ್ಸಿನಲ್ಲಿಯೇ ಫ್ರೀಡಂ ಮೂವ್ಮೆಂಟ್ನಲ್ಲಿ ಪಾಲ್ಗೊಂಡಿದ್ರು. ಸ್ವತಂತ್ರ ಹೋರಾಟಗಾರರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಪ್ರಕಾರ ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ತ್ರಿವಳಿಗಳನ್ನು ಗಾಢವಾಗಿ ಅನುಸರಿಸಿದ್ರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಇವರು 1956ರ ಇಸವಿಯಲ್ಲಿ ತಿಲಕ್ ಪಾಠಶಾಲೆ ಸ್ಥಾಪನೆ ಮಾಡಿದ್ರು. 1-11-1992ರಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಎಸ್. ಬಂಗಾರಪ್ಪನವರು ಐಪಿಡಿ ಸಾಲಪ್ಪ ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಎಂದು ನಿವೃತ್ತ ಗೆಜೆಟೆಂಟ್ ಅಧಿಕಾರಿ ಎಂಎಸ್ ನಾಗರಾಜು ನುಡಿದರು. ದೂರದಿಂದ ಬಂದ್ಬಿಟ್ಟು ಎಲ್ಲಾನು ತೆಗೀರಿ ಸರ್. ಐಪಿಡಿ ಸಾಲಪ್ಪನವರಿಗೆ, ಐಪಿಡಿ ಸಾಲಪ್ಪನವರಿಗೆ, ಐಪಿಡಿ ಸಾಲಪ್ಪನವರಿಗೆ, ಐಪಿಡಿ ಸಾಲಪ್ಪನವರಿಗೆ ಜೈ ಜೈ ಸಾಲಪ್ಪ, ಜೈ ಸಾಲಪ್ಪ, ಜೈ ಜೈ ಸಾಲಪ್ಪ, ಜೈ ಸಾಲಪ್ಪ, ಜೈ ಜೈ ಸಾಲಪ್ಪ, ಜೈ ಸಾಲಪ್ಪ, ಜೈ ಜೈ ಸಾಲಪ್ಪ. ವಿಚಾರಗಳನ್ನ ನಮ್ಮ ಬಾಂಧವರಿಗೆ ತಿಳಿಸಬೇಕಂತ ಹೇಳಿದ್ರೆ ಸರ್ಕಾರದ ಮಟ್ಟದಿಂದ ಕಿರು ಹೊತ್ತಿಗೆಯನ್ನು ತಂದು ಮಕ್ಕಳಿಗೆ ಪ್ರಾಥಮಿಕ ಹಂತದಿಂದ ಪಠ್ಯಪುಸ್ತಕಗಳಿಂದ ಅಳವಡಿಸಬೇಕಂತ ಹೇಳ್ಬಿಟ್ಟು ನನ್ನ ಕಳಕಳಿಯ ಬಂದಿದೆ. ಯಾಕಂತ ಹೇಳಿದ್ರೆ ಇವತ್ತಿನ ಪೀಳಿಗೆ ಜನಗಳಿಗೆ ಮಾರ್ಗದರ್ಶಿ ಯಾರಂತ ಹೇಳಿದರೆ ಬಾಬಾ ಸಾಹೇಬ್ ಬಿ. ಅಂಬೇಡ್ಕರ್ ಅವರ ಒಂದು ಹಿನ್ನೆಲೆಯನ್ನು ತಗೊಂಡು ಬಾಬಾ ಸಾಹೇಬ್ ಬಿ. ಅಂಬೇಡ್ಕರ್ ಅವರನ್ನು ಓದಿ ಕಾರ್ಮಿಕರಿಗೆ ಬರಬೇಕಂತ ಸವಲತ್ತುಗಳನ್ನು ಕಾರ್ಮಿಕರ ಕಾಯ್ದೆಯ ಪ್ರಕಾರ ಯಾವ ರೀತಿ ಪಡಿಬೇಕಂತೇಳಿ ಇವತ್ತು ಪೌರ ಕಾರ್ಮಿಕರಿಗೆ ESI ಆಗಲಿ, PF ಆಗಲಿ ಇವೆಲ್ಲನೂ ಬಾಬಾ ಸಾಹೇಬ್ ಬಿ. ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದನ್ನು ಬಾಯಿಗೆ ಬರೋ ಥರ ಮಾಡಿದ್ದು ಐಪಿಡಿ ಸಾಲಪ್ಪ ಅವರು. ಇವತ್ತು ನಾವು ಇಷ್ಟು ಮಹನೀಯರನ್ನು, ಯಾಕೆಂದರೆ ಬಾಬಾ ಸಾಹೇಬ್ ಬಿ. ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತೇಳಿ. ಐಪಿಡಿ ಸಾಲಪ್ಪ ಅವರ ಬಗ್ಗೆ ಪಾಠ್ಯ ಪುಸ್ತಕಗಳಲ್ಲಿ ನೀವು ಬರಬೇಕು. ಏನು ಒಂದು ದಿವಸ ಮಾತ್ರ ಜನ್ಮದಿನ ಮಾಡಿಬಿಟ್ಟು ಮತ್ತೆ ಪರಿನಿಬ್ಬನ ದಿನ ಮಾಡಿದ್ರೆ ಮಾತ್ರ ಆಗೋಕ್ಕಿಲ್ಲ. ಇದು BBMPಯಲ್ಲಿ ಇರುವಂಥ ಅಧಿಕಾರಿಗಳು ಗಮನಿಸಬೇಕಾಗುತ್ತೆ. ಪಾಠ್ಯ ಪುಸ್ತಕದಲ್ಲಿ ವಿದ್ಯಾರ್ಥಿಗಳು ಓದಿದ್ರೆ ಮಾತ್ರ ನಮ್ಮ ದೇಶ ಐಪಿಡಿ ಸಾಲಪ್ಪ ಅವರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವಕಾಶ ಉಂಟು. ಇದು ಅಧಿಕಾರಿಗಳು ಮಣ್ಣಲ್ಲಿ ತಿಳ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀವಿ. ಸಾಕೆ ನಾರಾಯಣ. ಜೈ ಭೀಮ್, ಜೈ ಭೀಮ್.